ರಾಜ್ಯದಲ್ಲಿ ಏನು ಈ ಕಿರುಸಾಲದ ವಸೂಲಿ ಕೆಲಸದೊಳಗೆ ಅಮಾನುಷವಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಸಾಲಗಾರರಿಗೆ ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗ ಆ ರೀತಿಯ ದೌರ್ಜನ್ಯಮಯವಾಗಿರ್ತಕ್ಕಂಥ ವಸೂಲಾತಿ ಆಗಬಾರ್ದು ಅಂತೇಳಿ ಆ ಸಾಲಗಾರರಿಗೆ ಗೌರವಕ್ಕೆ ರಕ್ಷಣೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈಗಾಗಲೇ ಮಸೂದೆಯನ್ನು ಸಿದ್ಧಪಡಿಸಿದೆ, ಕಾನೂನನ್ನು ಮಾಡೋದನ್ನ ನಿರ್ಣಯಿಸಿದೆ. ಅದಕ್ಕಾಗಿ ಸುಗ್ರೀವಾಜ್ಞೆ ಮಾಡೋದರ ಸಲುವಾಗಿ ಸೂಕ್ತವಾಗಿರ್ತಕ್ಕಂಥ ಆ ಮಸೂದೆ ಪೂರ್ಣಗೊಂಡು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿದೆ. ಅದು ಮಾತಾಡ್ತಾರೆ, ಅವರವರು ಸ್ನೇಹಿತರು ಹೌದು. ಅದು ಬಹುಬೇಗ ಸಮಸ್ಯೆ ಏನಾದ್ರು ಇದ್ರೆ ಅದು ಬಗೆಹರಿತದೆ. ಅನುದಾನ ಬಂದಿಲ್ಲ ಅಂತ ಹೇಳಿ ಬೇಜಾರಾಗಿದೆ ಸರ್. ಯಾವುದೇ ಶಾಸಕರಿಗೆ ಬರ್ತಾ ಇಲ್ಲ, ಗೊತ್ತಿಲ್ಲ ನನಗದು. ಅದ್ರ ಸಲ ಕೊಟ್ರೆ ಎದ್ರ ಸಲ ಕೊಟ್ರೆ ಗೊತ್ತಿಲ್ಲ. ಆದ್ರೆ ಬಹುಬೇಗ ಅದೇನಾದ್ರು ಸಮಸ್ಯೆ ಇದ್ರು ಬಗೆಹರಿತದೆ. ಕೇಂದ್ರದ ಬಜೆಟ್ ನಮ್ಮ ಕರ್ನಾಟಕಕ್ಕೆ ತುಂಬಾ ನಿರಾಶೆಯನ್ನ ತಂದಿದೆ. ಒಂದು ಮಾತು ಕರ್ನಾಟಕದ್ದು ನೋಡಿ ಹೀಗಾಯ್ತು ಹೀಗಾಗಿದೆ ಅಂತೇಳಿ ಹೇಳುವಂತದ್ದು ಯಾವುದೂ ಇಲ್ಲ ಅನ್ನೋದನ್ನ ನಾವು ನೀವೆಲ್ಲರೂ ಒಪ್ತೀವಿ. ಇದು ಒಂದು ರೀತಿ ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ, ಮ್ಯಾನಿಫೆಸ್ಟೋ ಆಗಿದೆ. ಫೆಡರಲ್ ವ್ಯವಸ್ಥೆಯೊಳಗ ನಮ್ಮ ವಿಶ್ವಾಸ ಕಮರುವ ರೀತಿಯೊಳಗ ಬಜೆಟ್ ಬಂದಿದೆ. ಇವತ್ತು ನಮ್ಮ ರಾಜ್ಯಕ್ಕೆ ಪಾಲು ಎಷ್ಟು, ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ? ನಾವಿಷ್ಟೆಲ್ಲ ರೆಸೊಲ್ಯೂಷನ್ ಮಾಡಿದ್ರು, ವಿಧಾನಸಭೆಯಲ್ಲಿ ನಾವು ಠರಾವ್ ಮಾಡಿದ್ವಿ, ವಿಧಾನ ಪರಿಷತ್ನಲ್ಲಿ ಠರಾವ್ ಮಾಡಿದ್ವಿ. ಏನೋ ಅದ್ರದ್ದು ಪರಿಣಾಮವೇ ಇಲ್ವೇ? ಈ ದಕ್ಷಿಣ ಭಾರತದವ್ರಿಗೆ ಭಾರಿ ಅನ್ಯಾಯ ಮಾಡುವಂತ ಬಜೆಟ್ ಇದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. ಭದ್ರಾಕ್ಕೆ 5,000 ಕೋಟಿ ರೂಪಾಯಿ ಕೊಟ್ಟಿದ್ರು, ಈ ಸಲ ಮತ್ತೆ ಅದನ್ನ ಘೋಷಣೆ ಮಾಡಿ ಕೊಡ್ತಾರೆ ಅಂತಿದ್ರು. ಅಲ್ಲಿ ಏನೂ ಬರಲಿಲ್ಲ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನಾವು ನ್ಯಾಷನಲ್ ಪ್ರಾಜೆಕ್ಟ್, ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತಾರೆ ಅನ್ನುವಂತ ಮಾತು ಚುನಾವಣಾ ಸಂದರ್ಭದಲ್ಲಿ ಮಾತನಾಡಿದ್ರಲ್ಲ ಬಿಜೆಪಿಯವರು, ಅದ್ರ ಬಗ್ಗೆ ಏನೂ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಈ ರೀತಿ ಅತ್ಯಂತ ನಿರಾಶೆ ತಂದಿರ್ತಕ್ಕಂಥ ಒಂದು ಬಜೆಟ್ ನಮ್ಮ ಕರ್ನಾಟಕದವರಿಗೆ ಒಂದು ರೀತಿ ಕರಾಳವಾಗಿರ್ತಕ್ಕಂಥದ್ದು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.